ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 59ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಸೀತೆಯನ್ನು ಕಂಡು ಲಂಕೆಯಿಂದ ಹಿಂದಿರುಗಿ ಬಂದವನಾಗಿ ತನ್ನ ಎಲ್ಲ ಸಹಚರರ ಮುಂದೆ ತಾನು ಸಮುದ್ರವನ್ನು ಲಂಘಿಸಿದರಿಂದ ಹಿಡಿದು ಲಂಕೆಯನ್ನು ತಲುಪಿದುದು, ಮಾರ್ಗದಲ್ಲಿ ಎದುರಾದಂತಹ ವಿಘ್ನಗಳು, ಆನಂತರ ಲಂಕೆಯಲ್ಲಿ ಸೀತೆಯನ್ನು ಹುಡುಕಿದ ವಿಚಾರಗಳು, ಹಾಗೂ ಅಂತಿಮವಾಗಿ ಅಶೋಕವನದಲ್ಲಿ ಸೀತೆಯನ್ನು ಕಂಡುದು, ಸೀತೆಗೆ ರಾಮನ ಮುದ್ರೆಯುಂಗರವನ್ನು ಕೊಟ್ಟು ಆಕೆಯು ಕೊಟ್ಟಂತಹ ಚೂಡಾಮಣಿಯನ್ನು ಸ್ವೀಕರಿಸಿ, ನಂತರ ರಾಕ್ಷಸರ ಬಲಾಬಲಗಳನ್ನು ತಿಳಿಯುವ ಸಲುವಾಗಿ ಅಶೋಕವನವನ್ನು ಧ್ವಂಸ ಮಾಡಿ ಒಂದಷ್ಟು ರಾಕ್ಷಸರನ್ನು ಕೊಂದು, ಆನಂತರ ರಾವಣನನ್ನು ಕಂಡು ಆ ರಾವಣನು ಕೊಟ್ಟ ಶಿಕ್ಷೆಯಂತೆ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅದರಿಂದ ಲಂಕಾದಹನವನ್ನೇ ಮಾಡಿದರೂ ಸೀತೆಗೆ ಯಾವ ಅಪಾಯವೂ ಇಲ್ಲದೆ ಆಕೆ ಉಳಿದುಕೊಂಡಿದ್ದು, ಅದನ್ನು ತಾನು ಆಕೆಯನ್ನು ಭೇಟಿಯಾಗಿ ಆ ವಿಷಯವನ್ನು ದೃಢಪಡಿಸಿಕೊಂಡು ಆಕೆಯ ಅನುಮತಿಯನ್ನು ಪಡೆದು ತನ್ನ ಸ್ನೇಹಿತರನ್ನು ನೋಡುವ ಸಲುವಾಗಿ ಹಾರಿಕೊಂಡು ಬಂದಂತಹ ಎಲ್ಲ ಸಮಾಚಾರವನ್ನು ತನ್ನ ಸ್ನೇಹಿತರಿಗೆ ತಿಳಿಸಿ, ಈಗ ಅತ್ಯಂತ ದುಃಖಾಕ್ರಾಂತ ಸ್ಥಿತಿಯಲ್ಲಿರುವಂತಹ ಸೀತಾಮಾತೆಯನ್ನು, ಆಕೆಗೆ ಕೇವಲ ರಾವಣನು ಇನ್ನು 2 ತಿಂಗಳ ಗಡುವು ನೀಡಿರುವಾಗ ಈ ಸಂದರ್ಭದಲ್ಲಿ ನಾವೇ ಏಕೆ ಹೋಗಿ ಬಿಡಿಸಿ ಬಿಡಬಾರದು ಎಂಬಂತೆ ಆ ವಾನರರನ್ನು ಹುರಿದುಂಬಿಸುತ್ತಿರುವನು. ನೋಡೋಣ ಬನ್ನಿ. ಏತದಾಖ್ಯಾಯ ತತ್ ಸರ್ವಂ ಹನುಮಾನ್ ಮಾರುತಾತ್ಮಜಃ ಭೂಯ ಸಮುಪಚಕ್ರಾಮ ವಚನಂ ಮುತ್ತಂ. ವಾಯುಪುತ್ರನಾದ ಹನುಮಂತನು ಹೀಗೆ ಎಲ್ಲ ವಿಷಯಗಳನ್ನು ಕಪಿನಾಯಕರಿಗೆ ಹೇಳಿ ಅವರ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಇನ್ನೂ ಕೆಲವು ಮಾತುಗಳನ್ನು ಹೇಳಲು ಪ್ರಾರಂಭಿಸಿದನು. ಸಫಲೋ ರಾಘವೋದ್ಯೋಗ ಸುಗ್ರೀವಸ್ಯ ಚ ಸಂಭ್ರಮಃ ಶೀಲಮಾಸಾದ್ಯ ಸೀತಾಯ ಮಮ ಚ ಪ್ರವಣಂ ಮನಃ ಆರ್ಯಯಾ ಸದೃಶಂ ಶೀಲಂ ಸೀತಾಯಾ ಪ್ಲವಗರ್ಷಭಾಃ. ವಾನರ ಶ್ರೇಷ್ಠರೇ, ಶ್ರೀರಾಮನ ಪ್ರಯತ್ನವು ಸಫಲವಾಯಿತು. ಸುಗ್ರೀವನ ಕಾರ್ಯೋತ್ಸಾಹವು ಫಲಿಸಿತು. ರಾಮ ಸುಗ್ರೀವರ ಮೈತ್ರಿಯು ದೃಢವಾಯಿತು. ಸೀತಾದೇವಿಯ ಪಾತಿವೃತ್ಯವನ್ನು ತಿಳಿದು ನನ್ನ ಮನಸ್ಸು ಭಕ್ತಿಯಿಂದ ಪರವಶವಾಯಿತು. ಸೌಶೀಲ್ಯ, ಪಾತಿವೃತ್ಯ ಮುಂತಾದ ವಿಷಯಗಳಲ್ಲಿ ಆರ್ಯೆಯಾದ ಸೀತಾದೇವಿಗೆ ಸೀತಾದೇವಿಯೇ ಸಾಟಿ. ಇವುಗಳು ಬೇರೆ ಯಾರಲ್ಲೂ ಇರಲು ಸಾಧ್ಯವೇ ಇಲ್ಲ. ತಪಸಾಧಾರಯೇಲ್ಲೋಕಾನ್ ಕ್ರುದ್ಧೋ ವಾ ನಿರ್ದಹೇದಪಿ ಸರ್ವಥಾತಿ ಪ್ರವೃದ್ಧೋಸೌ ರಾವಣೋ ರಾಕ್ಷಸಾಧಿಪಃ. ರಾಕ್ಷಸರಾಜನಾದ ರಾವಣನು ತನ್ನ ತಪಶಕ್ತಿಯಿಂದ 3 ಲೋಕಗಳನ್ನಾದರೂ ಧರಿಸಬಲ್ಲನು. ಕೋಪಗೊಂಡರೆ 3 ಲೋಕಗಳನ್ನು ದಹಿಸಬಲ್ಲನು. ಅವನು ಎಲ್ಲ ವಿಧದಿಂದಲೂ ದೊಡ್ಡವನೇ. ಸೀತಾದೇವಿಯ ಶರೀರವನ್ನು ಮುಟ್ಟಿಯೂ ಆತನು ತನ್ನ ತಪಸ್ಸಿನಿಂದಾಗಿ ವಿನಾಶವನ್ನು ಹೊಂದಲಿಲ್ಲ. ಅಂದರೆ ಆತನ ತಪಶಕ್ತಿ, ಆತನ ಶಿವಭಕ್ತಿ ಎಷ್ಟರ ಮಟ್ಟಿಗೆ ಇದೆ ಎಂದರೆ ಬೇರೆ ಯಾರಾದರೂ ಸೀತಾದೇವಿಯ ಸಮೀಪ ಬಂದಿದ್ದರೂ ಭಸ್ಮವಾಗಿ ಬಿಡುತ್ತಿದ್ದರು. ಅಂತಹ ಅಪಾರ ಪಾತಿವೃತ್ಯವನ್ನು ಹೊಂದಿರುವ ಸೀತಾದೇವಿಯನ್ನು ಮುಟ್ಟಿಯೂ ಆತನು ಭಸ್ಮವಾಗಿಲ್ಲವೆಂದರೆ ಆತನ ತಪಶಕ್ತಿಯ ಕಾರಣದಿಂದಾಗಿ. ತಸ್ಯ ತಾಂ ಸ್ಪರ್ಶತೋ ಗಾತ್ರಂ ತಪಸಾ ನ ವಿನಾಶಿತಂ ನ ತದಗ್ನಿಶಿಖಾ ಕುರ್ಯಾತ್ ಸಂಸೃಷ್ಟಾ ಪಾಣಿನಾ ಸತಿ ಜನಕಸ್ಯಾತ್ಮಜಾ ಕುರ್ಯಾತ್ ಕ್ರೋಧ ಕಲುಷೀಕೃತ ಜಾಂಬವತ್ ಪ್ರಮುಖಾನ್ ಸರ್ವಾನ್ ಅನುಜ್ಞಾಪ್ಯ ಮಹಾಹರೀನ್. ಜನಕಾತ್ಮಜೆಯಾದ ಸೀತಾದೇವಿಯು ಕೋಪಗೊಂಡರೆ ಕೇವಲ ತನ್ನ ಕರಸ್ಪರ್ಶದಿಂದಲೇ ಏನನ್ನಾದರೂ ಭಸ್ಮವಾಗಿಸಬಲ್ಲಳು. ಈ ರೀತಿ ಅಗ್ನಿಯಿಂದಲೂ ಸಾಧ್ಯವಾಗದು. ಅಗ್ನಿಯ ಜ್ವಾಲೆಗಿಂತಲೂ ಸೀತಾದೇವಿಯ ಕೋಪವು ವಿಶಿಷ್ಟವಾದುದು. ಅಸ್ಮಿನ್ನೇವಂಗತೆ ಕಾರ್ಯೇ ಭವತಾಂ ಚ ನಿವೇದಿತೆ ನ್ಯಾಯಂ ಸ್ಮಸಹ ವೈದೇಶ್ಯ ದ್ರಷ್ಟುಂ ತೌಷಾರ್ಥಿವಾತ್ಮಜಃ ದ್ರಷ್ಟುಂ ತೌ ಪಾರ್ಥಿವಾತ್ಮಜೌ. ಇಷ್ಟರವರೆಗೆ ಜರುಗಿದ ಎಲ್ಲ ಕಾರ್ಯ ವಿಶೇಷಗಳನ್ನು ನಿಮಗೆ ವಿವರಿಸಿರುವೆ. ಜಾಂಬವಂತನೇ ಮೊದಲಾದ ವಾನರ ಪ್ರಮುಖರೆಲ್ಲರ ಅನುಜ್ಞೆಗನುಸಾರವಾಗಿ ಸೀತೆಯನ್ನು ಬಿಡಿಸಿ ತಂದು ಅವಳೊಡನೆ ನಾವು ಶ್ರೀರಾಮ ಲಕ್ಷ್ಮಣರನ್ನು ಸಂದರ್ಶಿಸುವುದು ಯುಕ್ತವೆಂದು ಕಾಣುತ್ತದೆ. ಅಹಮೇಕೋಪಿ ಪರ್ಯಾಪ್ತ
ತಃ ಸರಾಕ್ಷಸಗಣಾಂ ಪುರೀಂ ತಾಂ ಲಂಕಾಂ ತರಸಾ ಹಂತುಂ ರಾವಣಂಚ ಮಹಾಬಲಂ. ಲಂಕೆಯಲ್ಲಿರುವ ಎಲ್ಲ ರಾಕ್ಷಸರ ಸಮೂಹಗಳನ್ನು, ಲಂಕೆಯನ್ನು ಧ್ವಂಸ ಮಾಡಲು ಮಹಾಬಲಿಯಾದ ರಾವಣನನ್ನು ಸಂಹರಿಸಲು ನಾನೊಬ್ಬನೇ ಸಾಕು. ಕಿಂ ಪುನಃ ಸಹಿತೋ ವೀರೈರ್ಬಲವದ್ಭಿಃ ಕೃತಾತ್ಮಭಿಃ ಕೃತಾಸ್ತ್ರೈಃ ಪ್ಲವಗೈಃ ಶೂರೈರ್ಭವದ್ಭಿರ್ವಿಜಯೈಷಿಭಿಃ. ಹೀಗಿರುವಾಗ ವಿಜಯೇಚ್ಛುಗಳಾದ ವೀರರಾದ ಬಲಿಷ್ಠರಾದ ಜಿತೇಂದ್ರಿಯರಾದ ಅಸ್ತ್ರ ವಿಶಾರದರಾದ ಮಹಾಶಕ್ತಿಶಾಲಿಗಳಾದ ನಿಮ್ಮೊಡನೆ ಹೋದರೆ, ಅಂದರೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋದರೆ ಮತ್ತೆ ಹೇಳುವುದೇನಿದೆ? ಅಹಂ ತು ರಾವಣಂ ಸಯುದ್ಧೇ ಸಸೈನ್ಯ ಸಪುರಸ್ಸರಂ ಸಹ ಪುತ್ರಂ ವಧಿಷ್ಯಾಮಿ ಸಹೋದರಯುತಂ ಯಧಿ. ರಾವಣನನ್ನು, ಆತನ ಸೈನ್ಯವನ್ನು, ಅಂಗರಕ್ಷಕರನ್ನು, ಪುತ್ರರನ್ನು, ಸಹೋದರ ಕುಂಭಕರ್ಣನನ್ನು, ಹೀಗೆ ಎಲ್ಲರನ್ನೂ ಯುದ್ಧದಲ್ಲಿ ನಾನೊಬ್ಬನೇ ಮಣ್ಣುಗೂಡಿಸಬಲ್ಲೆ. ಬ್ರಾಹ್ಮಮೇಂದ್ರಂ ಚ ರೌದ್ರಂ ಚ ವಾಯವ್ಯಂ ವಾರುಣಂ ತಥಾ ಯದಿ ಶಕ್ರಜಿತೋಸ್ತ್ರಾಣಿ ದುರ್ನಿರೀಕ್ಷ್ಯಾಣಿ ಸಂಯುಗೆ ತಾನ್ಯಹಂ ವಿಧಮಿಷ್ಯಾಮಿ ನಿಹನಿಷ್ಯಾಮಿ ರಾಕ್ಷಸಾಂ ಭವತಾಮಭ್ಯನುಜ್ಞಾತೋ ವಿಕ್ರಮೋ ಮೇ ಋಣದ್ಧಿತಂ. ಇಂದ್ರಜಿತುವು ಯುದ್ಧದಲ್ಲಿ ಬ್ರಹ್ಮಾಸ್ತ್ರ, ಐಂದ್ರಾಸ್ತ್ರ, ರೌದ್ರಾಸ್ತ್ರ, ವಾಯವ್ಯಾಸ್ತ್ರ, ವಾರುಣಾಸ್ತ್ರ ಮುಂತಾದ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಪ್ರಯೋಗಿಸಿದರು. ಅವೆಲ್ಲವನ್ನು ನಾನು ವಿನಾಶಗೊಳಿಸಿ ಎಲ್ಲ ರಾಕ್ಷಸರನ್ನು ಧ್ವಂಸ ಮಾಡುವೆನು. ನನ್ನ ಪರಾಕ್ರಮವು ಅಲ್ಲಿಗೆ ಹೋಗಲು ಆತುರಪಡಿಸುತ್ತಿದೆ. ಆದರೆ ನಿಮ್ಮ ಅನುಮತಿ ಇಲ್ಲವಲ್ಲ. ನಿಮ್ಮ ಆಜ್ಞೆ ಆಗುವುದೇ ತಡವಾಗಿದೆ. ಮಯಾ ತುಲಾ ವಿಸೃಷ್ಟಾ ಹಿ ಶೈಲವೃಷ್ಟಿರ್ನಿರಂತರ ದೇವಾನಪಿ ರಣೇ ಹನ್ಯಾತ್ ಕಿಂ ಪುನಸ್ತಾನ್ನಿಶಾಚರ. ನಾನು ಯುದ್ಧದಲ್ಲಿ ನಿರಂತರವಾಗಿ ಸುರಿಸುವ ಕಲ್ಲುಗಳ ಮಳೆಯಿಂದ ದೇವತೆಗಳು ಕೂಡ ಹತರಾಗುವರು. ಹೀಗಿರುವಾಗ ರಾಕ್ಷಸರ ವಿಷಯದಲ್ಲಿ ಹೇಳುವುದೇನಿದೆ? ಸಾಗರೋಪ್ಯತಿಯಾದ್ವೇಲಾಂ ಮಂದರ ಪ್ರಚಲೇದಪಿ ನ ಜಾಂಬವಂತಂ ಸಮರೇ ಕಂಪಯೇದರಿವಾಹಿನಿ. ಎಂದಾದರೂ ಸಮುದ್ರವು ತನ್ನ ಮೆಲ್ಲೆಯನ್ನು ಮೀರಬಹುದು, ಮಂದರ ಪರ್ವತವು, ಅಚಲವಾದ ಮಂದರ ಪರ್ವತವು ಕೂಡ ಚಲಿಸಬಹುದು. ಆದರೆ ಯುದ್ಧದಲ್ಲಿ ಜಾಂಬವಂತರನ್ನು ಮಾತ್ರ ಎದುರಿಸಿ ನಿಲ್ಲಬಲ್ಲವರು ಶತ್ರು ಸೈನ್ಯದಲ್ಲಿ ಯಾರೂ ಇರಲಾರರು. ಮೊದಲು ತಾನೊಬ್ಬನೇ ಇಡೀ ಲಂಕೆಯಲ್ಲಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿಬಿಡಬಲ್ಲೆ ಎಂದು ಹೇಳಿಕೊಂಡವನು ಅಹಂಕಾರಿ ಎಂದು ಭಾವಿಸುವುದು ಬೇಡ. ಹನುಮಂತನ ಉದ್ದೇಶ ಇಡೀ ಸೈನ್ಯವನ್ನೇ ಉತ್ತೇಜಿಸುವುದಾಗಿದೆ. 4 ಜನರ ಬಳಿ ಆ ಲಂಕೆಯನ್ನು ಕಂಡು ಬಂದವನು ಹೇಳಿದರೆ ಸಾಕು, ಮುಂದೆ ಅದು 4 ಕೋಟಿ ಜನಗಳಿಗೆ ತಲುಪುತ್ತದೆ. ಆ ಕಾರಣದಿಂದಾಗಿ ಈಗ ಜಾಂಬವಂತನನ್ನು, ನಂತರ ಇತರರನ್ನು ಹೊಗಳುತ್ತಿರುವನು. ಸರ್ವ ರಾಕ್ಷಸ ಸಂಘಾನಾಂ ರಾಕ್ಷಸಾಯೇ ಚ ಪೂರ್ವಕಾಃ ಅಲಮೇಕೋ ವಿನಾಶಾಯ ವೀರೋ ವಾಲಿಸುತಃ ಕಪಿಃ. ಎಲ್ಲ ರಾಕ್ಷಸ ಸಮೂಹಗಳನ್ನು ಮಾತ್ರವಲ್ಲ, ಅವರ ತಾತ ಮುತ್ತಾತರೆಲ್ಲರನ್ನೂ ನಾಶಗೊಳಿಸಲು ವಾಲಿಯ ಸುತನೂ ಮಹಾವೀರನೂ ಆದ ಅಂಗದನೋರ್ವನೇ ಸಾಕು. ಪನಸಸ್ಯೋರ್ವೇಗೇನ ನೀಲಸ್ಯ ಚ ಮಹಾತ್ಮನಃ ಮಂದರೋಪಿ ವಿಶೀರ್ಯೇತ ಕಿಂ ಪುನರ್ಯುಧಿ ರಾಕ್ಷಸಾಃ. ವಾನರ ವೀರನಾದ ಪನಸನು, ಮಹಾಪರಾಕ್ರಮಶಾಲಿಯಾದ ನೀಲನು, ಇವರು ತಮ್ಮ ಬಲ ಪರಾಕ್ರಮದಿಂದ ಮಂದರ ಪರ್ವತವನ್ನು ಕೂಡ ನುಚ್ಚು ನೂರಾಗಿಸಬಲ್ಲರು. ಅಂತಿರುವಾಗ ಅವರಿಗೆ ಈ ರಾಕ್ಷಸರೊಂದು ಲೆಕ್ಕವೇ? ಸದೇವಾಸುರ ಯಕ್ಷೇಷು ಗಂಧರ್ವೋರಗ ಪಕ್ಷಿಷು ಮೈಂದಸ್ಯ ಪ್ರತಿಯೋದ್ಧಾರಂ ಶಂಸತದ್ವಿವಿಧಸ್ಯ ವಾಂ. ದೇವಾಸುರರಲ್ಲಾಗಲಿ, ಯಕ್ಷ ಗಂಧರ್ವರಲ್ಲಾಗಲಿ, ಸರ್ಪ ಪಕ್ಷಿಗಳಲ್ಲಾಗಲಿ ಮೈಂದ ದ್ವಿವಿಧರನ್ನು ಎದುರಿಸಿ ಯುದ್ಧ ಮಾಡುವವರು ಯಾರಿದ್ದಾರೆಂದು ನೀವೇ ಹೇಳಿರಿ. ಅಶ್ವಿಪುತ್ರೌ ಮಹಾಭಾಗ ವೇತೌ ಪ್ಲವಗ ಸತ್ತಮೌ ಏತಯೋ ಪ್ರತಿಯೋದ್ಧಾರಂ ನ ಪಶ್ಯಾಮಿ ರಣಾಜಿರೇ. ಅಶ್ವಿನಿ ದೇವತೆಗಳ ಪುತ್ರರಾದ ಮಹಾಬಲಶಾಲಿಗಳಾದ ವಾನರೋತ್ತಮರಾದ ಮೈಂದ ದ್ವಿವಿಧರನ್ನು ರಣರಂಗದಲ್ಲಿ ಎದುರಿಸಿ ಯುದ್ಧ ಮಾಡುವ ಯೋಧರನ್ನು ನಾನು ಎಂದೂ ನೋಡಿಲ್ಲ. ಪಿತಾಮಹವರೋತ್ಸೇಕಾತ್ ಪರಮಂ ದರ್ಪಮಾಸ್ಥಿತೌ ಅಮೃತ
ರಾಶಿನಾವೇತೌ ಸರ್ವಮಾನರಸತ್ತಮೋ ಅಶ್ವಿನೋರ್ಮಾನನಾರ್ಥಂ ಹಿ ಸರ್ವಲೋಕ ಪಿತಾಮಹಃ ಸರ್ವವಧ್ಯತ್ವಮತುಲಮನರ್ ಸರ್ವವಧ್ಯತ್ವಮತುಲಮನೋಯೋರ್ಧತ್ವಾನ್ ಪುರಾ. ಇವರಿಬ್ಬರು ಬ್ರಹ್ಮದೇವರ ವರಬಲದಿಂದ ರಣೋತ್ಸಾಹಿಗಳಾಗಿದ್ದಾರೆ. ಇವರು ಅಮೃತಪಾನ ಮಾಡಿದವರು, ಎಲ್ಲ ವಾನರರಲ್ಲಿಯೂ ಶ್ರೇಷ್ಠರಾಗಿದ್ದಾರೆ. ಅಶ್ವಿನಿ ದೇವತೆಗಳ ಗೌರವಾರ್ಥವಾಗಿ ಬ್ರಹ್ಮದೇವರು ಹಿಂದೆ ಇವರಿಗೆ ಯಾರಿಂದಲೂ ಮರಣ ಬಾರದಿರಲೆಂಬ ಅಮೋಘವಾದ ವರವನ್ನು ಕೊಟ್ಟಿರುವನು. ವರೋತ್ಸೇಕೇನ ಮತ್ತೌಚ ಪ್ರಮತ್ಯ ಮಹತೀಂ ಚಮೋಂ ಸುರಾಣಾಮೃತಂ ವೀರೌ ಪೀತವಂತೌ ಪ್ಲಮಂಗಮೌ. ಶ್ರೇಷ್ಠವಾದ ಆ ವರದಿಂದ ದರ್ಪಿಷ್ಟರಾದ ಈ ವಾನರೋತ್ತಮರು ದೇವತೆಗಳ ಮಹಾ ಸೈನ್ಯವನ್ನು ಕೂಡ ಜಯಿಸಿ ಅಮೃತವನ್ನು ಪ್ರಾಶನ ಮಾಡಿದವರು. ಏತಾವೇವ ಹಿ ಸಂಕ್ರುದ್ಧೌ ಸವಾಜಿರಥ ಕುಂಜರಾಂ ಲಂಕಾಂ ನಾಶಯಿತುಂ ಶಕ್ತೌ ಸರ್ವೇ ತಿಷ್ಠಂತು ವಾನರಾಃ. ಉಳಿದ ವಾನರರೆಲ್ಲರೂ ಇರಲಿ ಬಿಡಿ, ವೀರಾವೇಶದಿಂದ ಇವರೇನಾದರೂ ಯುದ್ಧಕ್ಕೆ ತೊಡಗಿದರೆ ಲಂಕೆಯ ರಥಾಶ್ವ ಗಜ ಪದಾತಿಗಳಿಂದ ಕೂಡಿದ ಸೈನ್ಯವನ್ನು ಇಲ್ಲವಾಗಿಸಲು ಇವರಿಬ್ಬರೇ ಸಾಕು. ಮಯ್ಯೇವ ನಿಹತಾ ಲಂಕಾ ದಗ್ಧಾ ಭಸ್ಮೀಕೃತ ಪುನಃ ರಾಜಮಾರ್ಗೇಶು ಸರ್ವತ್ರ ನಾಮ ವಿಶ್ರಾವಿತಂ ಮಯಾ. ಈಗಾಗಲೇ ಈ ಲಂಕೆಯನ್ನು ನಾನೇ ಸುಟ್ಟು ಭಸ್ಮ ಮಾಡಿಬಿಟ್ಟಿರುವೆನು. ಅಲ್ಲಿಯ ಎಲ್ಲ ರಾಜಮಾರ್ಗಗಳಲ್ಲಿಯೂ ನನ್ನ ಒಡೆಯನಾದ ಶ್ರೀರಾಮನ ಜಯಘೋಷವನ್ನು ಸಾರಿ ಬಂದಿರುವೆನು. ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ಅಹಂ ಕೋಸಲ ರಾಜಸ್ಯ ದಾಸಃ ಪವನ ಸಂಭವಃ ಹನುಮಾನಿತಿ ಸರ್ವತ್ರ ಮಾಮ ವಿಶ್ರಾವಿತಂ ಮಯಾ. ನಿರುಪಮಾನ ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಮಹಾಬಲಶಾಲಿಯಾದ ಲಕ್ಷ್ಮಣನಿಗೆ ಜಯವಾಗಲಿ. ಶ್ರೀರಾಮಾನುಗ್ರಹಕ್ಕೆ ಪಾತ್ರನಾದ ವಾನರ ರಾಜನಾದ ಸುಗ್ರೀವನಿಗೆ ಜಯವಾಗಲಿ. ವಾಯುಪುತ್ರನಾದ ನಾನು ಕೋಸಲಾಧಿಪತಿಯಾದ ಶ್ರೀರಾಮನ ದಾಸನು. ನನ್ನ ಹೆಸರು ಹನುಮಂತನೆಂದು ಎಲ್ಲ ರಾಕ್ಷಸರಿಗೂ ತಿಳಿಸಿ ಬಂದಿರುವೆನು. ಅಶೋಕವನಿಕಾ ಮಧ್ಯೆ ರಾವಣಸ್ಯ ದುರಾತ್ಮನಃ ಅಧಸ್ಥಾಚ್ಯುಂಶಪಾ ವೃಕ್ಷೆ ಸಾಧ್ವಿ ಕರುಣಮಾಸ್ಥಿತ. ದುರಾತ್ಮನಾದ ರಾವಣನ ಅಶೋಕವನದಲ್ಲಿ ಶಿಂಶುಪಾ ವೃಕ್ಷದ ಕೆಳಗೆ ಮಹಾಸಾಧ್ವಿಯಾದ ಸೀತಾದೇವಿಯು ದೀನಳಾಗಿರುವಳು. ರಾಕ್ಷಸೀಭಿಃ ಪರಿವೃತ ಶೋಕ ಸಂತಾಪಕರ್ಷಿತ ಮೇಘಲೇಖಾ ಪರಿವೃತ ಚಂದ್ರಲೇಖೇವ ನಿಷ್ಪ್ರಭಾ. ಅವಳ ಸುತ್ತಲೂ ರಾಕ್ಷಸ ಸ್ತ್ರೀಯರು ಸೇರಿ ಕಾವಲು ಕಾಯುತ್ತಿದ್ದಾರೆ. ಅವಳು ಶೋಕ ಸಂತಪ್ತಳಾಗಿ ಕೃಶಳಾಗಿದ್ದಾಳೆ. ಪೂರ್ಣ ಚಂದ್ರನಂತೆ ಶೋಭಿಸುತ್ತಿದ್ದರೂ ಅವಳು ಮೋಡಗಳಿಂದ ಮರೆಯಾದ ಚಂದ್ರ ರೇಖೆಯಂತೆ ತೇಜೋ ವಿಹೀನಳಾಗಿದ್ದಾಳೆ. ಅಚಿಂತಯಂತಿ ವೈದೇಹಿ ರಾವಣಂ ಬಲದರ್ಪಿತಂ ಪತಿವ್ರತಾ ಚ ಶುಶ್ರೂಷಣಿ ಅವಷ್ಟಬ್ಧಾ ಚ ಜಾನಕಿ. ಬಲಗರ್ವಿತನಾದ ರಾವಣನು ಅವಳನ್ನು ಹೀಗೆ ನಿರ್ಬಂಧಿಸಿಟ್ಟಿದ್ದರು. ಸೌಂದರ್ಯವತಿಯು ಪತಿವ್ರತ ಶಿರೋಮಣಿಯು ಆದ ಜಾನಕಿ ದೇವಿಯು ಆತನನ್ನು ಲೆಕ್ಕಿಸುವುದೇ ಇಲ್ಲ. ಅನುರಕ್ತಾ ಹಿ ವೈದೇಹಿ ರಾಮಂ ಸರ್ವಾತ್ಮನಾ ಶುಭಾ ಅನನ್ಯಾಚಿತ್ ರಾಮೇ ಚ ಪೌಲೋಮಿವ ಪುರಂದರೇ. ಶುಭಲಕ್ಷಣ ಸಂಪನ್ನೆಯಾದ ಸೀತಾದೇವಿಯು ತ್ರಿಕರಣ ಶುದ್ಧಿಯಿಂದ ಶ್ರೀರಾಮನಲ್ಲಿ ಅನುರಕ್ತಳಾಗಿರುವಳು. ಶಚೀದೇವಿಯು ಇಂದ್ರನಲ್ಲಿ ಮನಸ್ಸನ್ನು ನೆಟ್ಟಂತೆ ಸೀತಾದೇವಿಯು ಶ್ರೀರಾಮನಲ್ಲಿ ಮನಸ್ಸನ್ನು ನೆಟ್ಟಿರುವಳು. ತದೇಕವಾಸ ಸಂವೀತ ರಜೋಧ್ವಸ್ತ ತಥೈವ ಚ ಶೋಕ ಸಂತಾಪದೀನಾಂಗೀ ಸೀತಾ ಭ್ರತೃಹಿತೇ ರಥ ಸಾಮಯಾ ರಾಕ್ಷಸೀ ಮಧ್ಯೆ ತರ್ಜ್ಯಮಾನಾ ಮುಹುರ್ಮುಹುಃ ರಾಕ್ಷಸೇಭಿರ್ವಿರೂಪಾಭಿರ್ದೃಷ್ಟಾ ಹಿ ಪ್ರಮದಾವನೆ ಏಕವೇಣಿಧರಾದೀನಾ ಭರ್ತೃಚಿಂತಾಪರಾಯಣ.
ಆ ಸೀತಾದೇವಿಯು ಒಂಟಿ ವಸ್ತ್ರವನ್ನು ಧರಿಸಿರುವಳು. ಅವಳ ಶರೀರವು ಧೂಳಿನಿಂದ ಮಲಿನವಾಗಿದೆ. ಶೋಕ ಸಂತಾಪಗಳಿಂದಾಗಿ ದೀನಳಾಗಿರುವಳು. ಯಾವಾಗಲೂ ಪತಿಯ ಹಿತವನ್ನೇ ಬಯಸುತ್ತಿರುವಳು. ಅವಳ ಕೂದಲುಗಳು ಜಡಗಟ್ಟಿ ಹೋಗಿವೆ. ಅವಳು ನಿರಂತರವಾಗಿ ತನ್ನ ಪತಿಯನ್ನೇ ಧ್ಯಾನಿಸುತ್ತಿರುವಳು. ಅಶೋಕವನದಲ್ಲಿ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿರುವ ಆಕೆಯನ್ನು ನಾನು ನೋಡಿದೆನು. ವಿಕೃತಾಕಾರರಾದ ಆ ರಕ್ಕಸಿಯರು ಅವಳನ್ನು ಪದೇ ಪದೇ ಭಯಪಡಿಸುತ್ತಿರುವರು. ಅಧಶಯ್ಯಾ ವಿವರ್ಣಾಂಗಿ ಪದ್ಮಿನೀವ ಹಿಮಾಗಮೇ ರಾವಣಾದ್ವಿನಿವರ್ತ ವೃತ್ತಾರ್ಥ ಮರ್ತವ್ಯಕೃತ ನಿಶ್ಚಯ. ಅವಳು ಬರೀ ನೆಲದಲ್ಲಿ ಕುಳಿತಿರುವಳು. ಅವಳ ಶರೀರವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿದೆ. ಅವಳು ರಾವಣನಿಂದ ಪೂರ್ಣವಾಗಿ ವಿಮುಖಳಾಗಿ ಶರೀರವನ್ನು ತ್ಯಜಿಸಲು ನಿಶ್ಚಯಿಸಿಕೊಂಡಿರುವಳು. ಕಥಂ ಚಿನ್ಮೃಗಶಾವಾಕ್ಷಿ ವಿಶ್ವಾಸಮುಪಪಾದಿತ ತತಃ ಸಂಭಾಷಿತಾ ಚೈವ ಸರ್ವಮರ್ಥಂ ಚ ದರ್ಶಿತ. ಹೇಗಾದರೂ ಅವಳಿಗೆ ನನ್ನ ಮೇಲೆ ವಿಶ್ವಾಸ ಮೂಡುವಂತೆ ಮಾಡಿದೆನು. ಅವಳೊಡನೆ ಮಾತನಾಡಿದೆನು. ಎಲ್ಲ ವಿಷಯಗಳನ್ನು ಅವಳಿಗೆ ತಿಳಿಸಿದನು. ರಾಮ ಸುಗ್ರೀವ ಸಖ್ಯಂಚ ಶ್ರುತ್ವಾ ಪ್ರೀತಿಮುಪಾಗತ ನಿಯತಃ ಸಮುದಾಚಾರೋ ಭಕ್ತಿರ್ಭರ್ತರಿ ಚೋತ್ತಮ ಯನ್ನ ಹಂತಿ ದಶಗ್ರೀವಂ ಸಮಹಾತ್ಮಾ ದಶಾನನಃ ನಿಮಿತ್ತ ಮಾತ್ರಂ ರಾಮಸ್ತು ವಧೇ ತಸ್ಯ ಭವಿಷ್ಯತಿ. ರಾಮ ಸುಗ್ರೀವರ ಮೈತ್ರಿಯನ್ನು ಕೇಳಿ ಅವಳು ಹೆಚ್ಚಾಗಿ ಸಂತೋಷಪಟ್ಟಳು. ಆ ಸೀತಾದೇವಿಯು ಆಚರಿಸುವ ಪವಿತ್ರ ಜೀವನ ವಿಧಾನಗಳು, ಭರ್ತನಲ್ಲಿ ಅವಳಿಗಿರುವ ಭಕ್ತಿ ಪ್ರಪತ್ತಿಗಳು ಅನುಪಮವಾದವುಗಳು. ಅಪರಾಧಿಯಾದ ರಾವಣನನ್ನು ಅವಳೇ ಕೊಲ್ಲಬಲ್ಲಳು. ಅವಳ ಪಾತಿವೃತ್ಯ ಪ್ರಭಾವದಿಂದ ಅವನು ಈಗಾಗಲೇ ಮೃತಪ್ರಾಯನಾಗಿರುವನು. ಸೀತಾ ನಿಮಿತ್ತದಿಂದ ಶ್ರೀರಾಮನ ಕೈಯಿಂದ ಅವನು ಸಾಯುವನು. ಅಂದರೆ ಆತನಿಗೆ ಶ್ರೀರಾಮನ ಕೈಯಿಂದ ಸಾಯುವುದರಿಂದಲೇ ಮೋಕ್ಷವು ಲಭಿಸುವುದರಿಂದ ಪರಬ್ರಹ್ಮ ಸ್ವರೂಪಿಯಾದ ಶ್ರೀರಾಮನ ಕೈಯಿಂದ ಸಾಯಲಿ ಎಂದೇ ಪ್ರಕೃತಿ ಸ್ವರೂಪಳಾದಂತಹ ಸೀತಾದೇವಿಯು ತಾನು ಅವನನ್ನು ಕೊಲ್ಲದೆ ತಡೆದಿರುವಳು. ಆದ್ದರಿಂದಲೇ ಅವನು ಮಹಾತ್ಮನು. ಅಂದರೆ ಶ್ರೀರಾಮನಿಂದ ಮರಣವನ್ನು ಮುಂದೆ ಹೊಂದಲಿರುವಂತಹ ಮಹಾತ್ಮನು. ಸಾ ಪ್ರಕೃತೈವ ತನ್ವಂಗಿ ತದ್ವಿಯೋಗಾಚ್ಚ ಕರ್ಷಿತಾಂ ಪ್ರತಿಪತ್ಪಾಠಶೀಲಸ್ಯ ವಿದ್ಯೇವತನುತಾಂ ಗತಾಂ. ಸೀತಾದೇವಿಯು ಸಹಜವಾಗಿಯೇ ಕೃಷಾಂಗಿಯು. ಅದರಲ್ಲಿಯೂ ಶ್ರೀರಾಮನ ಅಗಲುವಿಕೆಯಿಂದ ಅವಳು ಅನಧ್ಯಯನದಲ್ಲಿ ವೇದಾಧ್ಯಯನ ಮಾಡಿದವರ, ಅಂದರೆ ಯಾವ ದಿನಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು ಆ ದಿನಗಳನ್ನು ಅನಧ್ಯಯನ ದಿನಗಳೆಂದು ಹೇಳುತ್ತಾರೆ. ಅಂತಹ ದಿನಗಳಲ್ಲಿ ವೇದಾಧ್ಯಯನವನ್ನು ಮಾಡಿದರೆ ಅವರು ಕಲಿಸಿರುವ ವಿದ್ಯೆ ಕೃಶವಾಗುವಂತೆ ಆ ಸೀತಾದೇವಿಯು ಕೃಶಳಾಗಿದ್ದಾಳೆ. ಏವಮಾಸ್ತೆ ಮಹಾಭಾಗ ಸೀತಾ ಶೋಕಪರಾಯಣ ಯದತ್ ಪ್ರತಿ ಕರ್ತವ್ಯಂ ತತ್ ಸರ್ವಮುಪಪದ್ಯತಾಂ. ಪೂಜ್ಯಳಾದ ಸೀತಾದೇವಿಯು ಶೋಕಾತುರೆಯಾಗಿ ಹೀಗೆ ದೀನಾವಸ್ಥೆಯಲ್ಲಿದ್ದಾಳೆ. ಆದುದರಿಂದ ಈ ಸಮಯದಲ್ಲಿ ಯಾವ ಪ್ರತೀಕಾರವನ್ನು ಮಾಡಬಹುದು ಅದನ್ನು ನಾವೆಲ್ಲರೂ ಸೇರಿ ನಿಶ್ಚಯಿಸೋಣ. ಇಲ್ಲಿ ಹನುಮಂತನು ತನ್ನ ಎಲ್ಲ ಸಹಚರರು ತೋರಿದಂತಹ ಆತಿಥ್ಯದಿಂದ ಅತ್ಯಂತ ಮದವೇರಿದವನಾಗಿ, ಅತ್ಯಂತ ಉಬ್ಬಿದವನಾಗಿ, ಈ ರೀತಿಯಾಗಿ ಅವರೆಲ್ಲರನ್ನು ಉಬ್ಬಿಸಿ ಲಂಕೆಯ ಮೇಲೆ ಯುದ್ಧ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಬರೋಣವೆಂದು ಹೇಳುತ್ತಿರುವನೇ. ಏಕೆಂದರೆ ಆತ ಸೀತೆಯನ್ನು ಭೇಟಿಯಾದಾಗಲೇ ಆ ಸೀತೆಯು ಸ್ಪಷ್ಟವಾಗಿ ಆತನಿಗೆ ಹೇಳಿದ್ದಳು, ನೀನು ರಾಮನನ್ನು ಯುದ್ಧದಲ್ಲಿ ತೊಡಗಿಸಬೇಕು. ಶ್ರೀರಾಮಚಂದ್ರನೇ ಹೇಗೋ ಸಮುದ್ರವನ್ನು ದಾಟಿ ಬಂದು ಈ ರಾವಣನನ್ನು ಕೊಂದು ತನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಬೇಕು. ಅದೇ ಆತನಿಗೆ ಶ್ರೇಯಸ್ಕರವಾದುದು. ಕ್ಷಮಿಸಿ, ಹನುಮಂತನಿಂದಾದ ಲಂಕಾದಹನವನ್ನು ಕಣ್ಣಾರೆ ಕಂಡ ನಂತರವೂ ಕೂಡ ಸೀತೆ ಹೇಳುವುದು, ಶ್ರೀರಾಮನನ್ನು ಕರೆದುಕೊಂಡು ಬಾ, ಆತನೇ ಯುದ್ಧದಲ್ಲಿ ರಾವಣನನ್ನು ಕೊಂದು ನನಗೆ ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಹೋಗಲಿ ಎಂದೇ ಹೇಳುತ್ತಾಳೆ. ಎಲ್ಲಾ ಸೀತಾಮಾತೆಯು ಹೇಳಿರುವಾಗ ಪುನಃ ಹನುಮಂತನು ಎಲ್ಲಿ ಬಂದು ಎಲ್ಲ ವಾನರರನ್ನು ಉತ್ತೇಜಿಸಲು ಕಾರಣವೇನಿರಬಹುದು? ಬಹುಶಃ ಎಲ್ಲ ವಾನರರಲ್ಲೂ ಇಂದಿಗೂ ಸಹ ಆ ಲಂಕೆ ಎಂಬುದು, ರಾವಣನಿಂದ ಪಾಲಿತವಾದ ಲಂಕೆ ಎಂಬುದು ಭೇದಿಸಲಾಗದ್ದು
ಅದೊಂದು ಅಭೇದ್ಯವಾದ ಕೋಟೆ. ರಾವಣನು ಅತ್ಯಂತ ಬಲಶಾಲಿ, ರಾಕ್ಷಸರನ್ನು ಯಾರೂ ಎದುರಿಸಲು ಸಾಧ್ಯವಿಲ್ಲ ಎಂಬ ಭಾವ ಮೂಡಿರುತ್ತದೆ. ಏಕೆಂದರೆ ವಾನರರು ಯಾವ ಕಾರಣಕ್ಕಾಗಿಯೂ ಆ ರಾವಣನ ಮೇಲೆ ಯುದ್ಧಕ್ಕೆ ಹೋದವರಲ್ಲ. ಲಂಕೆಯ ಬಲಾಬಲಗಳು ನಿಜಕ್ಕೂ ಏನೆಂದು ಪರೀಕ್ಷೆ ಮಾಡಿದವರಲ್ಲ. ಅವರಿವರಿಂದ ಕೇಳಿ ತಿಳಿದಂತೆ ಗಂಧರ್ವರನ್ನು, ದೇವಾನುದೇವತೆಗಳನ್ನು, ಗಂಧರ್ವರನ್ನು, ಯಕ್ಷ ರಾಕ್ಷಸರೆಲ್ಲರನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು ಎಂಬುದಷ್ಟೇ ಅವರಿಗೆ ತಿಳಿದಿರುವುದು. ಆದ್ದರಿಂದ ಅವರಿವರ ಬಾಯಿಂದ ಕೇಳಿದಂತಹ ವಿಚಾರಗಳ ಸಹಾಯದಿಂದಲೇ ಎಲ್ಲ ವಾನರರು ಒಂದು ಹಂತದವರೆಗೆ ಭಯಗ್ರಸ್ತರಾಗಿರುತ್ತಾರೆ. ಈಗ ಅವರಲ್ಲೇ ಒಬ್ಬ ವಾನರನು ಸಮುದ್ರವನ್ನು ಲಂಘಿಸಿ ಆ ರಾವಣನ ನಗರಕ್ಕೆ ಭೇಟಿ ಕೊಟ್ಟಿದ್ದಲ್ಲ, ಒಳಗೆ ನುಗ್ಗಿದ್ದೂ ಅಲ್ಲದೆ ಒಳಗೆ ನುಗ್ಗಿ ಹೋಗಿ ಸೀತಾದೇವಿಯನ್ನು ಕಂಡು ಮಾತನಾಡಿಸಿ ಆಕೆಯಿಂದ ಸಂದೇಶವನ್ನು ಪಡೆದು ಅಲ್ಲಿದ್ದ ಒಂದಷ್ಟು ರಾಕ್ಷಸರನ್ನು ಕೊಂದು ನಂತರ ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಯಾವ ತೊಂದರೆಯೂ ಇಲ್ಲದೆ ರಾವಣನ ಎದುರಿಗೇ ನಿಂತು ಮಾತನಾಡಿದವನು ಆ ನಂತರದಲ್ಲೇ ಲಂಕಾದಹನವನ್ನು ಮಾಡಿ ಯಾವ ತೊಂದರೆಯೂ ಇಲ್ಲದೆ ಕ್ಷೇಮವಾಗಿ ಈ ಕಡೆಗೆ ಬಂದಿರುವನು ಎಂದರೆ, ಈಗ ಆತನ ಕಥೆಯನ್ನು ಕೇಳಿದ ಎಲ್ಲ ವಾನರರಲ್ಲೂ ಕೂಡ ಉತ್ಸಾಹ, ಧೈರ್ಯ ಚಿಮ್ಮುತ್ತದೆ. ಅದಕ್ಕೂ ಮುಖ್ಯವಾಗಿ ಆ ವಾನರನೇ ಈ ಕ್ಷಣದಲ್ಲಿ ನಾವೇ ಎಲ್ಲರೂ ಹೋಗಿ ಸೀತೆಯನ್ನು ಬಿಡಿಸಿ ಬಿಡೋಣ ಎಂಬ ಉತ್ಸಾಹದಲ್ಲಿ ಹೇಳುತ್ತಿರುವಾಗ, ಹೌದು, ನಾವೆಲ್ಲರೂ ಹೋಗಿ ಸೀತೆಯನ್ನು ಬಿಡಿಸಿಕೊಂಡು ಬರಬಹುದು ಎಂಬ ಧೈರ್ಯ, ಉತ್ಸಾಹಗಳು ಅವರಲ್ಲಿ ಮೂಡುತ್ತವೆ. ಅವರು ಹೋಗುತ್ತಾರೋ ಬಿಡುತ್ತಾರೋ ಅದು ಬೇರೆ ವಿಷಯ. ಆದರೆ ಮುಂದೆ ಅವರು ಕಿಷ್ಕಿಂಧೆಗೆ ಹಿಂದಿರುಗಿದಾಗ ಅಲ್ಲಿಂದ ಹೊರಡಬೇಕಾಗಿರುವ ಎಲ್ಲ ವಾನರ ವೀರರಲ್ಲೂ ಕೂಡ ಒಂದು ಶ್ರೇಷ್ಠ ಸಂದೇಶವು ರವಾನೆಯಾಗುತ್ತದೆ. ಪ್ರತಿಯೊಬ್ಬ ವಾನರ ವೀರನಿಗೂ, ಪ್ರತಿಯೊಬ್ಬ ಸೈನ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹನುಮಂತನು ಸಾಧಿಸಿದ ವಿಜಯವನ್ನು ನಾವೆಲ್ಲರೂ ಸಾಧಿಸಲು ಸಾಧ್ಯ. ಹನುಮಂತನು ತಾನೇ ಹೋಗಿ ಆ ಕೆಲಸವನ್ನು ಮಾಡಬೇಕೆಂದಿದ್ದ, ಆದರೆ ತನ್ನ ಸಹಚರರನ್ನು ಕರೆದುಕೊಂಡು ಹೋಗಬೇಕೆಂದು ಬಂದ. ಕೊನೆಗೆ ಆತನ ಸಹಚರರು ಕಿಷ್ಕಿಂಧೆಗೆ ಹಿಂದಿರುಗಿ ಬಂದು ರಾಮ ಲಕ್ಷ್ಮಣರನ್ನು, ಸುಗ್ರೀವರನ್ನು, ನಮ್ಮೆಲ್ಲರನ್ನೂ ಕರೆದುಕೊಂಡು ಹೋಗುತ್ತಿದ್ದಾರೆ. ಕೆಲವೇ ಜನರಿಂದ ಆಗಬಹುದಾದ ಕಾರ್ಯವಿದು ಎಂಬಂತಹ ಭಾವನೆ ಒಂದು ಬಾರಿ ಮೂಡಿ ಅವರಲ್ಲಿ ಧೈರ್ಯವು ಒಡಮೂಡಿದರೆ ಯುದ್ಧವನ್ನು ಅರ್ಧ ಭಾಗ ಗೆದ್ದಂತೆ. ಎಲ್ಲಿ ಭಯವಿರುವುದು, ಆ ಭಯದ ಕಾರಣದಿಂದಾಗಿಯೇ ನಾವು ಮಾಡಬೇಕಾದ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತದೆ. ಇದು ನನ್ನಿಂದ ಸಾಧ್ಯವಾಗುತ್ತದೋ ಇಲ್ಲವೋ ಯಾರಿಗೆ ಗೊತ್ತು? ಪ್ರಯತ್ನಿಸಿ ನೋಡೋಣ. ಸಾಧ್ಯವಾದಷ್ಟು ಹೆಚ್ಚು ಮಟ್ಟದಲ್ಲಿ ಪ್ರಯತ್ನಿಸಿ ನೋಡೋಣ. ಒಂದು ಕೆಲಸವನ್ನು 24 ಗಂಟೆಗಳು ಮಾಡುವಷ್ಟು ದೈಹಿಕ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತದೆ. ಆದರೆ ನನ್ನ ಕೈಯಲ್ಲಿ ಆಗುವುದಿಲ್ಲವೆಂಬ ಏಕಮಾತ್ರ ಭಾವದ ಕಾರಣದಿಂದಾಗಿ ಆತ ತನ್ನ ಶಕ್ತಿಗಳನ್ನು, ತನ್ನ ಶಕ್ತಿ ಪರಾಕ್ರಮಗಳನ್ನು ತನ್ನ ಇತಿಮಿತಿಗಳಲ್ಲಿ ಬಂಧಿಸಿ ಬಿಡುತ್ತಾನೆ. ಆ ರೀತಿ ಆಗಬಾರದು. ಒಂದೊಮ್ಮೆ ಬೇರೆ ಯಾರಾದರೂ ಈ ರೀತಿ ಹೇಳಿದಾಗ ಹನುಮಂತನು ಬೇಡ, ನಾವು ರಾಮನ ಮಾತನ್ನು ಕೇಳದೆ ನಾವಾಗಿಯೇ ಹೋಗುವುದು ಬೇಡ ಎಂದೇನಾದರೂ ಹೇಳಿದ್ದರೆ ಹನುಮಂತನು ಏನನ್ನು ಮುಚ್ಚಿಡುತ್ತಿರುವನು. ಲಂಕೆ ಎಂಬುದು ಅಷ್ಟು ಸುಲಭವಾಗಿ ಗೆಲ್ಲಲು ಸಾಧ್ಯವಿಲ್ಲ ಎಂಬ ಭಾವ ಒಬ್ಬ ವಾನರನಲ್ಲಿ ಮೂಡಿದರೆ ಸಾಕು, ಅದು ಮುಂದೆ ಕೋಟಿ ವಾನರರಿಗೆ ಹರಡಿ ಎಲ್ಲರೂ ಅಧೈರ್ಯಗೊಳ್ಳುತ್ತಾರೆ. ಆದ್ದರಿಂದ ತಾನೇ ಮುಂದಾಗಿ ಈ ಕ್ಷಣವೇ ಬನ್ನಿ ಹೊರಡೋಣ, ನಾವೆಲ್ಲರೂ ಹೋಗಿ ರಾವಣನನ್ನು ಕೊಂದು ಎಲ್ಲ ರಾಕ್ಷಸರನ್ನು ಕೊಂದು ನಾವಿರುವ ಇಷ್ಟೇ ಜನರ ಸಹಾಯದಿಂದಲೇ ಲಂಕೆಯನ್ನು ಗೆದ್ದು ಬಿಡಬಹುದು ಎಂಬ ಹುರುಪು, ಉತ್ಸಾಹದಿಂದ ಮಾತನಾಡುವಾಗ ಆ ಹುರುಪು, ಉತ್ಸಾಹ ಸಮಸ್ತ ವಾನರ ಸೇನೆಯಲ್ಲೂ ಹರಡಿಕೊಂಡು ಮುಂದೆ ಸಿಗುವ ಜಯಕ್ಕೆ ಅದೊಂದು ನಾಂದಿಯಾಗುತ್ತದೆ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಏಕೋನಷಷ್ಟಿತಮಃ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 59ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.